ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಸಮಾಜವಾದಿ ಅಂತ ಹೇಳ್ತಾರೆ, ದಲಿತ ನಾಯಕರು ಅಂತ ಹೇಳ್ತಾರೆ, ಮತ್ತೆ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳ್ತಾರೆ. ಕಾಂತರಾಜ್ ವರದಿ ಎಲ್ಲೋಯ್ತಪ್ಪ ಮಹಾನ್ ಭಾವ? ದಯವಿಟ್ಟು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಯಾರು ಹೇಳ್ಕೊಡ್ತಾ ಇದ್ದಾರೋ, ಯಾರು ಒತ್ತಾಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮ್ಗೆ. 1 ವರ್ಷ ಆಗಿದೆ ಇವತ್ತಿಗೆ, 1 ವರ್ಷ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ, ಇದುವರೆಗೂ ಅದನ್ನ ಜಾರಿ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಬಂಧುಗಳೇ. ಅದಕ್ಕೆ ಸಿದ್ದರಾಮಯ್ಯ ಇವತ್ತು ಹೇಳ್ತಾ ಇದೀವಿ, ಇವತ್ತು ಇಡೀ ಏನು ಎಸ್ ಸಿ ಪಟ್ಟಿಯಲ್ಲಿರುವಂತ ಎಲ್ಲ ಮಾದಿಗ ಮತ್ತು ದಲಿತ ಬಂಧುಗಳು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದೀವಿ. ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇವತ್ತು ನೀವು ಕೂಡಲೇ ಇದನ್ನ ಏನಾದ್ರು ಮುಂದಿನ ದಿನಗಳಲ್ಲಿ ಆದೇಶ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಈ ರಾಜ್ಯಾದ್ಯಂತ ಒಂದು ವಿರುದ್ಧವಾದಂತ ಹೋರಾಟ ಮಾಡ್ತೀವಿ. ಅದು ಇವತ್ತಾದ್ರೂ ನಾವು ಪಬ್ಲಿಷ್ ಮಾಡಿ ಹೇಳಿದೀವಿ, ಮುಂದೆ ಮಾಡೋದಂತ ನಾವು ಯಾರಿಗೂ ಹೇಳೋದಿಲ್ಲ. ನಾವು ನುಗ್ಗಿತೀವೋ ಮತ್ತೆ ಬಂದ್ ಮಾಡ್ತೀವೋ, ನಾವ್ ಏನೇನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯ ಸರ್ಕಾರ. ಈಗ ರಾಜ್ಯ ಸರ್ಕಾರ ಈಗಾಗಲೇ ನಶಿಸಿ ಹೋಗಿದೆ. ನಾವಿನ್ ಬಸ್ಗಳಿಗೆ ಅಡ್ಡ ಹಾಕೋದು, ಹೊಡಿಯೋದು ಇವೆಲ್ಲ ನಮ್ಗೆ ಯಾಕೇನು ಹೊಸದೇನಲ್ಲ. ನಮ್ಗೆ ನಮ್ಮ 35 ವರ್ಷದಿಂದ ನೋಡ್ಕೊಂಡ್ ಬಂದಿರೋದು. ನಾವು ಈ ಸಲ ಏನಾದ್ರು ಬೀದಿಗಿಳಿದ್ರೆ ಬಸ್ಗಳೇ ಸುಡ್ತೀವೋ, ಸರ್ಕಾರ ಆಫೀಸ್ಗಳೇ ಹೊಡೆದಾಕ್ತಿವೋ ನಮ್ಗಂತೂ ಗೊತ್ತಿಲ್ಲ. ನೀವೇನ್ ಮಾಡ್ತೀರಾ? ಅರೆಸ್ಟ್ ಮಾಡ್ತೀರಾ, ಒಂದ್ ಕೇಸ್ ಹಾಕ್ತೀರಾ, ನಮ್ಮನ್ನ ಯಾರು ಸಾಯಿಸಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವ್ರೆ. ನೀವ್ ಇವತ್ತು ಯಾರು ಮಾತು ಕೇಳ್ತಾ ಇದ್ದೀರಾ, ನಿಮ್ಮನ್ನ ಯಾರು ಹಿಂದಕ್ಕೆ ಸರಿತಾ ಇದಾರ ನಮ್ಗೆ ಗೊತ್ತಿದೆ. ಆದ್ರೆ ನಮ್ಮ ಬಾಯಲ್ಲಿ ಹೇಳ್ಸೋದ್ ಬೇಡ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ಬ ಸಿಎಂ, ನೀವು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ. ನೀವು ಯಾರನ್ನ ಭಿಕ್ಷೆ ಬೇಡಿ ಮತ್ತೆ ಯಾರನ್ನು ಕೇಳಂಗಿಲ್ಲ. ನಿಮ್ಗೆ ಪವರ್ ಇದೆ, ನಿಮ್ಗೆ ಅಧಿಕಾರ ಇದೆ, ನೀವು ಡಿಸಿಷನ್ ತಗೊಳಕ್ ಅವಕಾಶ ಇದೆ. ದಯವಿಟ್ಟು ನಾವು ಬೀದಿ 30 ವರ್ಷಗಳಿಂದ ಲಾಠಿ ಚಾರ್ಜ್ಗಳು ಕೇಸ್ಗಳು ಹಾಕೊಂಡು ಇಡೀ ರಾಜ್ಯದ ಪ್ರತಿಯೊಂದು ನಾಯಕರು ನಮ್ಮ ಸಮಾಜದವರು ಇವತ್ತು ಇಲ್ಲೆಲ್ಲ ನಾವು ಸೇರಿದ್ವಿ. ಎಲ್ರು ಏಟುಗಳು ತಿಂತಿದ್ದೀವಿ, ಬೀದಿ ಹೋರಾಟ ಮಾಡಿದ್ದೀವಿ, ಬಂದ್ ಮಾಡಿಸಿದ್ದೀವಿ, ರಸ್ತೆ ರೋಕ ಮಾಡಿದ್ದೀವಿ, ಆಮೇಲೆ ಜೈಲಿಗೆ ಹೋಗಿದ್ದೀವಿ, ಕೇಸ್ಗಳು ಹಾಸ್ಕೊಂಡಿದ್ದೀವಿ. ಆದ್ರೆ ಇವತ್ತು ಸಿದ್ದರಾಮಯ್ಯ ಕರುಣೆ ಬರ್ತಾ ಇಲ್ಲ. ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಬೇಕು. ಇವತ್ತು ನಾವು ಈ ಜನಾಂಗ ಬೀದಿಗಳು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈಗ ಏನೋ ಆವಾಗಲೇ ಈಗ 4ನೇ ತಾರೀಕೇನೋ ನಮ್ಮ ಇವರು ಏನು ನಾಗಮೋಹನ್ ದಾಸ್ ಅವರು ಈಗಾಗಲೇ ಅದನ್ನ ವರದಿನ ಕೊಡ್ತೀನಿ ಅಂತ 4ನೇ ತಾರೀಕು ಒಪ್ಕೊಂಡಿದ್ದಾರೆ. ನಾವು 4ನೇ ತಾರೀಕು ಕೊಡೋದಲ್ಲ, ನೀವು ಒಂದೇ ಸಲ ಆದೇಶ ಮಾಡಬೇಕು. ನೀವೇನು ಎಲೆಕ್ಷನ್ ಅಲ್ಲಿ ಹೇಳಿದ್ರಿ, ನಿಮ್ಮ ಅಜೆಂಡಾದಲ್ಲಿದೆ, ನೀವ್ ಹೇಳಿದಿರಿ ಏನಂತ, ನಾನು ಮೊದಲನೇ ಸರ್ಕಾರ, ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಧಿವೇಶನದಲ್ಲಿ ನಾನು ಜಾರಿ ಮಾಡ್ತೀನಿ ಅಂತ. ಆದ್ರೆ ನೀವು ನೆಪ ಇಟ್ಕೊಂಡು ಇದು ಸರಿ ಇಲ್ಲ, ದತ್ತಾಂಶ ಸರಿ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಸುಮ್ನೆ ಕೋಟಿಗಳು ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವ್ರನ್ನ ಆಯ್ಕೆ ಮಾಡಿದೀರಾ. ಇವತ್ತೇನಾಗ್ತಾ ಇದೆ ರಾಜ್ಯದಲ್ಲಿ? ನೀವೇನು ಹೇಳ್ತಾ ಇದ್ರಿ ಹಿಂದೆ, ಏನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆಂಧ್ರ, ಆದಿ ಆಂಧ್ರ ಅಂತ ಹೇಳಿದಿರಿ. ಇವತ್ತು ಅದು ಕಂಟಿನ್ಯೂ ಆಗಿದೆ. ನಿಮ್ ಕೈಲಿ ಅದನ್ನ ಬದಲಾವಣೆ ಮಾಡಕ್ಕಾಗಿಲ್ಲ, ಮತ್ತೆ ಅದನ್ನ ಚೇಂಜ್ ಮಾಡಕ್ಕೂ ನಿಮ್ ಕೈಲಾಗಿಲ್ಲ. ಹಾಗಾದ್ರೆ ಏನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಿ ನೀವು? ಏನಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತೇನು ಮಾಡಕ್ಕಾಗಿಲ್ಲ. ಅದನ್ನ ಅಡ್ಡ ಇಟ್ಕೊಂಡು ಇವತ್ತು ನಮ್ಮ ದಿಕ್ಕು ತಪ್ಪಿಸ್ತಾ ಇದ್ದೀರಾ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತು ನೋಡಿ, ನೀವು ಇವತ್ತು ಇಡೀ ರಾಜ್ಯದಲ್ಲಿ ಹುಡುಕ್ರಿ, ಈ ನಮ್ಮ ಸಮಾಜದವರು ಯಾರೋ IAS ಆಫೀಸರ್ ಆಗ್ಲಿ, IPS ಆಫೀಸರ್ ಆಗ್ಲಿ, ಯಾವ ತಹಸೀಲ್ದಾರ್ ಆಗ್ಲಿ, AC ಆಗ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನಮ್ಮ ಜನಾಂಗ ಇಲ್ಲ. ನಾವೇನು ಓಟ್ ಹಾಕಿಲ್ವಾ? ನಾವು ನಮ್ಮ ತಾತನ ಕಾಲದಿಂದ ಕಾಂಗ್ರೆಸ್ ಓಟ್ ಹಾಕೊಂಡು ಬಂದಿರೋದು. ನಾವು ಏನ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರು? ನೀವು ಅಧಿಕಾರಕ್ಕೆ ಬಂದ್ಮೇಲೆ ಏನು 2.5 ವರ್ಷ ಆಯ್ತು, ಮತ್ತೆ ಆದೇಶ ಮಾಡಿ 1 ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಮಾಡಿ, ಇದುವರೆಗೂ ನಮ್ಗೆ ಯಾರು ನ್ಯಾಯ ಕೊಡ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ದಯವಿಟ್ಟು ಈ ಮಾದಿಗರ ಮೇಲೆ ಏನಾದ್ರೂ ನಿಮ್ ಕರುಣೆ ಇದ್ರೆ, ಈ ಅಸ್ಪೃಶ್ಯರ ಮೇಲೆ ಕರುಣೆ ಇದ್ರೆ ದಯವಿಟ್ಟು ಇದನ್ನ ಆದೇಶನ ಜಾರಿ ಮಾಡಿ ಕೂಡಲೇ ನೀವು ಒಳ್ಳೆ ಒಂದು ಏನು ಸಮಾಜವಾದಿ ಮತ್ತೆ ಇವತ್ತು ನೀವು ಹಿಂದುಳಿದ ವರ್ಗ ನಾಯಕರಂತ ಏನು ಕರೀತಾ ಇದ್ರ ಅದು ಸರಿ ಅನಿಸ್ತದೆ. ಇಲ್ಲಾಂದ್ರೆ ಅದು ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ನಾವ್ ಇಷ್ಟೊಂದು ಜನ ಇವತ್ತು ಅರಬೇತಿಲಾಗ ಈಗ ಹೆಣ್ಮಕ್ಳ ಮುಂದೆ ನಾವು ಬಟ್ಟೆ ಬಿಚ್ಚಿದೀವಿ. ಅರ್ಥ ಮಾಡ್ಕೊಬೇಕು ಸಿದ್ದರಾಮಯ್ಯನವರು. ಯಾಕಂದ್ರೆ ನಾವು ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ಬಂದ್ಬಿಟ್ಟಿದ್ವಿ. ಅಟ್ಲೀಸ್ಟ್ ನಮ್ಗಂತ ಏನು ಸಿಗಲ್ಲ, ನಮ್ಮ ಮಕ್ಕಳಿಗಾದ್ರೂ ನ್ಯಾಯ ಸಿಗಲ್ಲ ಅಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಅದ್ ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಈ ಸಮಾಜಕ್ಕೆ ಏನಾದ್ರು ನ್ಯಾಯ ಕೊಡ್ಬೇಕಂತಿದ್ರೆ ನಿಮ್ಗೆ ಮನಸ್ಸಿದ್ರೆ, ಯಾಕಂದ್ರೆ ಈಗ ನೆಕ್ಸ್ಟ್ TPS ಇದೆ, ZP ಎಲೆಕ್ಷನ್ಗಳಿದೆ, ನಾವು ಬುದ್ಧಿ ಕಳಿಸಿ ಅದು ನಮ್ಗೆ ಗೊತ್ತಿದೆ. ಅದಕ್ಕೆ ನಾವ್ ಹೇಳೋದು, ದಯವಿಟ್ಟು ನೀವು ಈ ಒಂದನ್ನ ನಾವೇನಿವತ್ತು ಮೆಮೊರಾಂಡಮ್ ಕೊಡ್ತಾ ಇದೀವಿ ನಿಮಗೆ. ಇಡೀ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು ಅದನ್ನ ಕೂಡಲೇ ತಗೊಂಡು ನೀವು ಈ ಜನಾಂಗಕ್ಕೆ ನ್ಯಾಯ ದೊರಕಿಸ್ಕೊಡ್ತೀರ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೇನೆ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಹೋರಾಟ ಮಾಡ್ತೀವೋ ನಮಗೂ ಗೊತ್ತಿಲ್ಲ. ಆಮೇಲೆ ನಾವು ಕೇಸ್ಗಳು ಹಾಕಿದ್ರು ಪರವಾಗಿಲ್ಲ, ನಮ್ಮ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಾವೆಲ್ಲಕ್ಕೂ ರೆಡಿ ಇದೀವಿ.
ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಮೂಲಕ ಅವರಲ್ಲಿ ಕೇಳ್ಕೊಳ್ತೇನೆ.